ಹಾಯ್ ಫ್ರೆಂಡ್ಸ್, HighSupU.comಗೆ ಸುಸ್ವಾಗತ. ನಾನು ನಿಮ್ಮ ಸುಜನ್ ಗೌಡ. ಸ್ನೇಹಿತರೆ, ನಿಮಗೆ ಗೊತ್ತಾ ನಾವು ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಥವಾ ಯಾವುದಾದ್ರೂ ಒಂದು ಕೆಲಸನ ನಾಳೆ ಮಾಡೋದಾ ನಾಳಿದ್ದು ಮಾಡೋದಾ ಅಂತ ಪುಷ್ ಮಾಡ್ತೀವಿ, ಅಥವಾ ಯಾಕೆ ನಾವು ಯಾವಾಗಲೂ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ? ಸ್ನೇಹಿತರೆ, ಇದನ್ನೇ ಪ್ರೊಕ್ರಾಸ್ಟಿನೇಷನ್ ಅಥವಾ ಕನ್ನಡದಲ್ಲಿ ಮುಂದೂಡಿಕೆ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಈ ವರ್ಡ್ ಬಗ್ಗೆ ಕನ್ನಡದಲ್ಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಆದರೆ ಈ ಒಂದು ವರ್ಡ್ ನಮ್ಮ ಟೈಮ್ನ ತುಂಬ ವೇಸ್ಟ್ ಮಾಡಿಸ್ತಾ ಬರ್ತಿದೆ ಸ್ನೇಹಿತರೆ. ಅಕಾರ್ಡಿಂಗ್ ಟು ಡೆಲ್ಲಿ ನ್ಯೂಸ್ ಪ್ರಕಾರ ನಾವು 1 ವರ್ಷದ ಅವಧಿಯಲ್ಲಿ ಕನಿಷ್ಠ 1 ತಿಂಗಳು ಬರೀ ಪ್ರೊಕ್ರಾಸ್ಟಿನೇಟ್ ಮಾಡ್ತಾನೆ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಸ್ನೇಹಿತರೆ. ಹಾಗಾದ್ರೆ ಏನಿದು ಪ್ರೊಕ್ರಾಸ್ಟಿನೇಷನ್ ಇಂದ ಏನಾದರೂ ನಮಗೆ ತೊಂದರೆ ಇದೆಯಾ? ಇದನ್ನೇ ಹೇಗೆ ಗೆಲ್ಲಬೇಕು? ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಾ ಈ ವಿಡಿಯೋದಲ್ಲಿ? ಬನ್ನಿ ಸ್ನೇಹಿತರೆ, ನೀವು ಕೂಡ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಈ ವಿಡಿಯೋ ಎಂಡ್ವರೆಗೆ ನೋಡ್ತೀರಾ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋದ. ಏನಿದು ಪ್ರೊಕ್ರಾಸ್ಟಿನೇಷನ್? ಸ್ನೇಹಿತರೆ, ಪ್ರೊಕ್ರಾಸ್ಟಿನೇಷನ್ ಅಥವಾ ಮುಂದೂಡಿಕೆ ಅಂದರೆ, ಉದಾಹರಣೆಗೆ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಸಡನ್ ಆಗಿ ನಮ್ಮ ಕೆಲಸದಿಂದ ಮೈಂಡ್ ಡೈವರ್ಟ್ ಮಾಡೋದು, ಅಥವಾ ಸಡನ್ ಆಗಿ ಫೋನಲ್ಲಿ ರೀಲ್ಸ್ ನೋಡ್ತಾ ತುಂಬ ಗಂಟೆ ವೇಸ್ಟ್ ಮಾಡೋದು. ಇದರಿಂದ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕೂಡ ಪ್ರೊಕ್ರಾಸ್ಟಿನೇಷನ್ ಕೆಳಗಡೆನೆ ಬರುತ್ತೆ ಸ್ನೇಹಿತರೆ. ಯಾಕೆ ನಾವು ಪ್ರೊಕ್ರಾಸ್ಟಿನೇಟ್ ಮಾಡ್ತೀವಿ? ನಂಬರ್ 1, ಫಿಯರ್ ಆಫ್ ಫೇಲ್ಯೂರ್. ಸ್ನೇಹಿತರೆ, ತುಂಬ ಜನ ಯಾವುದಾದ್ರೂ ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕಾದ್ರೆ ಎಂಡ್ ಔಟ್ಪುಟ್ನ ಯೋಚನೆ ಮಾಡ್ತಾ ಕೆಲಸನ ಸ್ಟಾರ್ಟ್ ಮಾಡೋದೇ ಇಲ್ಲ. ಸೊ ಇದನ್ನೇ ಫಿಯರ್ ಆಫ್ ಫೇಲ್ಯೂರ್ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ಎಂಡ್ ಔಟ್ಪುಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನೀವು ಎಂಡ್ ಔಟ್ಪುಟ್ ಬಗ್ಗೆ ಥಿಂಕ್ ಮಾಡ್ತಾ ಹೋದರೆ ನೀವು ಕೆಲಸ ಸ್ಟಾರ್ಟ್ ಮಾಡೋದೇ ಇಲ್ಲ. ಬೆಟರ್ ಸ್ಟಾರ್ಟ್ ಮಾಡಿ. ನಂಬರ್ 2, ಮೊಬೈಲ್ ಅಡಿಕ್ಷನ್. ಸ್ನೇಹಿತರೆ, ಈ ಒಂದು ಡಿಜಿಟಲ್ ವರ್ಲ್ಡಲ್ಲಿ ಬೆಳಗ್ಗೆ ಎದ್ದಿದ್ದರಿಂದ ಸಾಯಂಕಾಲ ಮಲಗೋವರೆಗೆ ನಾವು ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತೀವಿ. ಹಂಗಂತ ಮೊಬೈಲ್ ಯೂಸ್ ಮಾಡೋದು ತಪ್ಪಂತ ಹೇಳ್ತಿಲ್ಲ. ನಮ್ಮ ದಿನದ ಸ್ವಲ್ಪ ಟೈಮ್ನ ಮೊಬೈಲ್ ಯೂಸ್ ಮಾಡೋ ಟೈಮ್ ಕೊಡಿ, ಬಟ್ ಮೊಬೈಲ್ನ ಕರೆಕ್ಟಾಗಿ ಯೂಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಉದಾಹರಣೆಗೆ, AI ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ರೆವಲ್ಯೂಷನ್ನ ತಂದಿದೆ ಅಟ್ ಪ್ರೆಸೆಂಟ್ ಟೈಮಲ್ಲಿ. ಸೊ AI ನೀವು ಯೂಸ್ ಮಾಡಿಕೊಂಡು ಪ್ರಾಪರಾಗಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ನಿಮ್ಮ ಗೋಲ್ ಬಗ್ಗೆ ನೀವು ಡಿಸ್ಕಸ್ ಮಾಡೋದೇ ಆದರೆ ನಿಮ್ಮ ಗೋಲ್ನ ಒಂದು ಸ್ಟೆಪ್ ಮುಂದೆ ಇದ್ದೀರಿ ಅಂತ ಅರ್ಥ ಸ್ನೇಹಿತರೆ. ಸೊ ದಯವಿಟ್ಟು ಮೊಬೈಲ್ನ ಕರೆಕ್ಟಾಗಿ ಯೂಸ್ ಮಾಡಿ. ನಂಬರ್ 3, ಪರ್ಫೆಕ್ಷನಿಸಮ್. ಸ್ನೇಹಿತರೆ, ತುಂಬ ಜನನ್ನ ನಾನು ನೋಡ್ತಿದ್ದೀನಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ಪರ್ಫೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಗುರ್ತಿಟ್ಕೊಳ್ಳಿ, ಪರ್ಫೆಕ್ಟ್ ಟೈಮ್ ಅನ್ನೋದು ಇಲ್ಲ ಸ್ನೇಹಿತರೆ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅದೇ ಪರ್ಫೆಕ್ಟ್ ಟೈಮ್. ಸೊ ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡೋದಕ್ಕಿಂತ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅದೇ ಪರ್ಫೆಕ್ಟ್ ಟೈಮ್. ಸೊ ದಯವಿಟ್ಟು ಸ್ಟಾರ್ಟ್ ಮಾಡಿ. ಪ್ರೊಕ್ರಾಸ್ಟಿನೇಷನ್ ಇಂದ ಏನಾದರೂ ಪರಿಣಾಮ ಇದೆಯಾ? ನಂಬರ್ 1, ಮೆಂಟಲ್ ಸ್ಟ್ರೆಸ್. ಕೆಲಸನ ನಾಳೆ ಮಾಡೋದಾ ನಾಳಿದ್ದು ಮಾಡೋದಾ ಅಂತ ಪುಷ್ ಮಾಡ್ಕೊಂಡು ಹೋಗ್ತಿದ್ರೆ ಅವೆಲ್ಲ ಕೆಲಸ ಕೂಡ ಅಟ್ ಒನ್ ಪಾಯಿಂಟ್ ನಿಮ್ಮ ಬ್ರೈನ್ಗೆ ಒತ್ತಡ ಕೊಡುತ್ತೆ. ಸೊ ಈ ಒತ್ತಡ ಕೊಡೋದನ್ನೇ ಮೆಂಟಲ್ ಸ್ಟ್ರೆಸ್ ಅಂತ ಕೂಡ ಕರಿತೀವಿ. ನಂಬರ್ 2, ಲಾಸ್ ಆಫ್ ಕಾನ್ಫಿಡೆನ್ಸ್. ಸ್ನೇಹಿತರೆ, ಕಾನ್ಫಿಡೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ. ನಾವು ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸನ ಮಾಡ್ಕೊಂಡು ಹೋಗ್ತಿದ್ರೆ ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಪ್ರೊಕ್ರಾಸ್ಟಿನೇಟ್ ಮಾಡೋ ವ್ಯಕ್ತಿಯಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಅವನು ಯಾವಾಗಲೂ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿರ್ತಾನೆ, ಬೇರೆಯವ್ರ ಬಗ್ಗೆ ಕಂಪೇರ್ ಮಾಡ್ತಾ ಹೋಗ್ತಿರ್ತಾನೆ ಹೊರತು ಅವನ ಬಗ್ಗೆ ಟೈಮ್ ಕೊಡೋದೇ ಇಲ್ಲ. ಸೊ ಇದರಿಂದ ಅವನ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ನಮ್ಮ ಗೋಲ್ ಮೇಲಿರೋ ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಗುರ್ತಿರ್ಲಿ ಸ್ನೇಹಿತರೆ. ಹಾಗಾದ್ರೆ ಪ್ರೊಕ್ರಾಸ್ಟಿನೇಷನ್ ತಡೆಯೋದು ಹೇಗೆ? ನಂಬರ್ 1, 5 ಮಿನಿಟ್ ರೂಲ್. ಸ್ನೇಹಿತರೆ, ನೀವು ಯಾವುದಾದ್ರೂ ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಕೆಲಸನ ಫಸ್ಟ್ 5 ಮಿನಿಟ್ಸ್ ಟೈಮರ್ ಆನ್ ಮಾಡಿಕೊಂಡು ಮುಗಿಸೋಕ್ಕೆ ಸ್ಟಾರ್ಟ್ ಮಾಡಿ. ಇದೇ ಒಂದು ಟೈಮ್ನ ಮತ್ತೆ ಫಾಲೋ ಮಾಡ್ಕೊಂಡು ಹೋಗಿ. ನಿಮಗೆ ಡಿಸಿಪ್ಲಿನ್ ಅನ್ನೋದು ಈಸಿಯಾಗಿ ಡೆವಲಪ್ ಆಗುತ್ತೆ. ನಿಮಗೆ ಡಿಸಿಪ್ಲಿನ್ ಅನ್ನೋದು ಬಂತು ಅಂದ್ಕೊಳ್ಳಿ, ನೀವು ಮುಂದೆ ಹೋಗ್ತೀರಾ. ಪ್ರೊಕ್ರಾಸ್ಟಿನೇಷನ್ ಬೀಟ್ ಮಾಡಿ. ನಂಬರ್ 2, ರಿಮೂವ್ ಡಿಸ್ಟ್ರಾಕ್ಷನ್. ಸ್ನೇಹಿತರೆ, ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ, ಮೊಬೈಲ್ ಫೋನ್ ಅನ್ನೋದು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಆಗಿದೆ ಇಂದು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾದ್ರಿಂದ ನೀವು ಯಾವುದಾದ್ರೂ ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನು ಮಾಡ್ತೀರಂದರೆ, ನಿಮ್ಮ ಮೊಬೈಲ್ ಫೋನ್ನ ಸ್ವಿಚ್ ಆಫ್ ಮಾಡಿ ಲಾಕರಲ್ಲಿ ಇಡಿ. ಒಂದು ಸರಿಯಾದ ಟೈಮ್ನ ಫಿಕ್ಸ್ ಮಾಡಿಕೊಂಡು ನಿಮ್ಮ ಓದು ಅಥವಾ ನಿಮ್ಮ ಕೆಲಸ ಯಾವುದೇ ಇರಲಿ ಸ್ಟಾರ್ಟ್ ಮಾಡಿ. ಇದನ್ನು ನೀವು ಮಾಡೋದ್ರಿಂದ ನೀವು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಮೊಬೈಲ್ ಫೋನಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ. ನಂಬರ್ 3, ಸ್ಮಾಲ್ ಗೋಲ್ಸ್. ಸ್ನೇಹಿತರೆ, ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಓದೋ ಸಮಯದಲ್ಲಿ ಒಂದು 10 ಪೇಜಸ್ ಬುಕ್ನ ಓದಬೇಕು ಅಂದ್ಕೊಳ್ಳಿ. ನೀವು ಅದನ್ನು ಒಂದೇ ಸತಿ ಓದ್ತೀವಿ ಅಂತ ಇಟ್ಕೋಬೇಡಿ. ಯಾಕಂದರೆ ನೀವು ಒಂದೇ ಸತಿ ಓದೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮೈಂಡ್ಗೆ ತುಂಬ ಬರ್ಡನ್ ಆಗಿ ನೀವು ಓದೋದೇ ಇಲ್ಲ, ಬುಕ್ ಮುಚ್ಚಿಟ್ಕೊಡ್ತೀರಾ. ಹಾಗಾದ್ರಿಂದ ನೀವೇನು ಮಾಡ್ತೀರಿ ಅಂದರೆ
ಒಂದು ಟೈಮ್ ಪೀರಿಯಡ್ನ ಇಟ್ಕೊಂಡು ಇವತ್ತು ನಾನು 5 ಪೇಜಸ್ ಓದ್ತೀನಿ, ನಾಳೆ ನಾನು ಮತ್ತೆ 5 ಪೇಜಸ್ ಓದ್ತೀನಿ ಅಂತ ಟೈಮ್ ಡಿವೈಡ್ ಮಾಡ್ಕೊಂಡು ಹೋದರೆ ನೀವು ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಆ ಬುಕ್ನ ಕಂಪ್ಲೀಟಾಗಿ ಮುಗಿಸ್ತೀರಾ ಕೂಡ. ಸೊ ಹಾಗಾದ್ರಿಂದ ಒಂದೇ ಸತಿ ಒಂದೇ ದಿನದಲ್ಲಿ ಎಲ್ಲ ಕೆಲಸನ ಒಂದೇ ಸತಿ ಮಾಡ್ತೀವಿ ಅನ್ನೋದಕ್ಕಿಂತ ಡಿವೈಡ್ ಮಾಡಿ ನೀವು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ದೆ ಆದರೆ ಖಂಡಿತ ನೀವು ಕೆಲಸನ ಮಾಡಿ ಮುಗಿಸ್ತೀರಾ ಸ್ನೇಹಿತರೆ. ಡಿಸಿಪ್ಲಿನ್ ವರ್ಸಸ್ ಮೋಟಿವೇಶನ್. ಸ್ನೇಹಿತರೆ, ನಮ್ಮಲ್ಲಿ ತುಂಬ ಜನ ಯಾವುದಾದ್ರೂ ಒಂದು ವ್ಯಕ್ತಿ ನೋಡಿ ಅಥವಾ ಎಲ್ಲೋ ಒಂದು ವಿಡಿಯೋ ನೋಡಿ ತುಂಬ ಮೋಟಿವೇಶನ್ ಆಗ್ತಾರೆ. ಬಟ್ ಅದು ತುಂಬ ದಿನ ಇರಲ್ಲ ಸ್ನೇಹಿತರೆ. ಮೋಟಿವೇಶನ್ ಅನ್ನೋದು 10 ನಿಮಿಷ ಅಥವಾ 1-2 ದಿನದವರೆಗೆ ಇರುತ್ತೆ. ಬಟ್ ಡಿಸಿಪ್ಲಿನ್ ಅನ್ನೋದು ತುಂಬ ಡಿಫ್ರೆಂಟ್ ಸ್ನೇಹಿತರೆ. ನೀವು ಮೋಟಿವೇಶನ್ ಜೊತೆ ಕಂಪೇರ್ ಮಾಡಕ್ಕೆ ಹೋಗಬಾರ್ದು. ಡಿಸಿಪ್ಲಿನ್ ಅನ್ನೋದು ನೀವು ಡೈಲಿ ಆಕ್ಟಿವಿಟೀಸ್ ಮಾಡೋದ್ರಿಂದ, ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಬರುತ್ತೆ ಸ್ನೇಹಿತರೆ. ಹಾಗಾದ್ರಿಂದ ಮೋಟಿವೇಶನ್ ಇರಬೇಕು. ಒಬ್ಬ ವ್ಯಕ್ತಿಯಲ್ಲಿ ಮೋಟಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮೋಟಿವೇಶನ್ ಅನ್ನೋದು ತಾತ್ಕಾಲಿಕ ಮಾತ್ರ. ಡಿಸಿಪ್ಲಿನ್ ಅನ್ನೋದು ನೀವು ಯಾವಾಗ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀರಾ ಆವಾಗ ನಿಮಗೆ ಒಂದು ರೆಗ್ಯುಲರ್ ಡಿಸಿಪ್ಲಿನ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಹಾಗಾದ್ರಿಂದ ಮೋಟಿವೇಶನ್ ಇರಲಿ, ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಫೈನಲಿ ನಾಳೆ ಅನ್ನೋದಿಲ್ಲ ಸ್ನೇಹಿತರೆ. ಏನೇ ಕೆಲಸ ಮಾಡಬೇಕಂದ್ರೂ ಇವತ್ತೇ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ. ನಾಳೆ ನಾನು ಮಾಡಲಿಲ್ಲ ಅಂತ ರಿಗ್ರೆಟ್ ಆಗೋದಕ್ಕಿಂತ ಇವತ್ತು ನಾನು ಮಾಡಿದ್ನಲ್ಲ ಅಂತ ಹ್ಯಾಪಿನೆಸ್ ಬೆಟರ್ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಾಳೆ ಮಾಡ್ತೀನಿ ಬಿಡು ಅಂತ ಹೇಳೋ ಫ್ರೆಂಡ್ಗೆ ಶೇರ್ ಮಾಡಿ, ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋದಾ. ನಮಸ್ಕಾರ.